ದೇವರು ಸುಟ್ಟಂತ ನಗರ ಸೊದೋಮ್ ಮತ್ತು ಗೋಮರ. ಬಾಲ್ಯದಿಂದಲೂ ನಾವು ಈ ಕಥೆಗಳನ್ನ ಕೇಳಿದೀವಿ. ಆದ್ರೆ ಒಂದು ಪ್ರಶ್ನೆ ಮಾತ್ರ ಹಾಗೇನೆ ಉಳಿದಿದೆ. ಏಕೆ ಲೋಟನ ಹೆಂಡತಿ ಹಿಂತಿರುಗಿ ನೋಡಿದಳು? ಅನೇಕ ಅಭಿಪ್ರಾಯಗಳನ್ನು ಸಹ ನಾವು ಕೇಳಿದೀವಿ. ಆದ್ರೆ ಈಗ ಈ ವಿಡಿಯೋದಲ್ಲಿ ಆ ಪ್ರಶ್ನೆಗೆ ಯಹೂದಿಗಳಿಂದ ಬಂದ ಉತ್ತರವೇನು ಎಂದು ನೋಡೋಣ. ಲೋಟನ ಹೆಂಡತಿ ಉಪ್ಪಿನ ಕಂಬವಾದ ಕಥೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದಿಕಾಂಡ 19ನೇ ಅಧ್ಯಾಯದಲ್ಲಿ ನಾವು ಈ ಕಥೆನ ಕಾಣಬಹುದು. ಯೇಸು ಕ್ರಿಸ್ತನ ಸಹ ಕಡೆ ದಿನಗಳಲ್ಲಿ ಲೋಟನ ಹೆಂಡತಿಯನ್ನು ನೆನಪಿಸಿಕೊಳ್ತಾನೆ. ಅದು ಲೂಕನ ಸುವಾರ್ತೆ 17ನೇ ಅಧ್ಯಾಯ 32ನೇ ವಚನ ನಮಗೆ ಸಿಗುತ್ತೆ. ಉಪ್ಪಿನ ಕಂಬವಾದ ಲೋಟನ ಹೆಂಡತಿಯನ್ನು ನೆನಪಿಟ್ಟುಕೊಳ್ಳುವುದರಿಂದ ಏನ್ ಪ್ರಯೋಜನ? ಈ ಪ್ರಶ್ನೆಗೆ ಉತ್ತರವನ್ನು ವಿಡಿಯೋದ ಕೊನೆಯಲ್ಲಿ ನಾವು ನೋಡೋಣ. ಲೋಟ ಮತ್ತು ಅವನ ಮಕ್ಕಳೆಲ್ಲರೂ ಸೊದೋಮ್ ಮತ್ತು ಗೋಮರದ ಪ್ರದೇಶದಲ್ಲಿ ವಾಸಿಸ್ತಾ ಇದ್ರು. ದೇವರು 2 ದೂತರನ್ನ ಸೊದೋಮ್ ನಗರಕ್ಕೆ ಲೋಟನನ್ನು ರಕ್ಷಿಸಲು ಕಳುಹಿಸಿದರು. ಸೊದೋಮ್ ಮತ್ತು ಗೋಮರ ಪಾಪದಿಂದ ತುಂಬಿದವು. ದೇವದೂತರು ಲೋಟನನ್ನು ಓಡಿ ಹೋಗಲು ಹೇಳಿದರು ಮತ್ತು ದೇವದೂತರು ಲೋಟನಿಗೆ ಹೀಗೆಂದರು. ಆದಿಕಾಂಡ 19ನೇ ಅಧ್ಯಾಯದ 12ನೇ ವಚನ. ಆಗ ಪುರುಷರು ಲೋಟನಿಗೆ ಏನ್ ಹೇಳಿದ್ರಂದ್ರೆ, ಇಲ್ಲಿ ನೀನು ಯಾರನ್ನು ಹೊಂದಿದ್ದೀಯೋ, ನಿನ್ನ ಅಳಿಯಂದರು, ನಿನ್ನ ಮಕ್ಕಳು, ನಿನ್ನ ಹೆಣ್ಣು ಮಕ್ಕಳು, ಈ ಪಟ್ಟಣದಲ್ಲಿ ನೀನು ಯಾರನ್ನು ಹೊಂದಿದ್ದೀಯೋ ಅವರೆಲ್ಲರೂ ಹೊರಗೆ ಬಾ. ಈ ವಚನದಲ್ಲಿ ಆಗ ಆ ದೂತರು ಲೋಟನಿಗೆ, ಇಲ್ಲಿ ನಿನಗೆ ಇನ್ನಾರಿದ್ದಾರೆ? ಅಳಿಯಂದಿರನ್ನು, ಗಂಡು ಹೆಣ್ಣು ಮಕ್ಕಳನ್ನು, ಪಟ್ಟಣದಲ್ಲಿ ನಿನಗಿರುವ ಬೇರೆ ಎಲ್ಲರನ್ನು ಊರವರಕ್ಕೆ ಕರೆದುಕೊಂಡು ಬಾ ಎಂದು ದೇವದೂತರು ಲೋಟನಿಗೆ ಹೇಳ್ತಾ ಇದ್ದಾರೆ. ನಿನ್ನ ಗಂಡು ಮಕ್ಕಳು, ನಿನ್ನ ಹೆಣ್ಣು ಮಕ್ಕಳು, ನಿನ್ನ ಅಳಿಯಂದ್ರನ್ನು ಕರೆದುಕೊಂಡು ಈ ಪಟ್ಟಣದಿಂದ ಹೊರಡು. ನಂತರ ಲೋಟ ಏನ್ ಮಾಡ್ತಾನೆ ಅಂದ್ರೆ ನೋಡೋಣ. 14ನೇ ವಚನದಲ್ಲಿ ಲೋಟ ಹೊರಗೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಮದುವೆಯಾಗಿದ್ದ ಅಳಿಯಂದ್ರೊಂದಿಗೆ ಮಾತನಾಡಿ ಈ ಸ್ಥಳವನ್ನು ಬಿಟ್ಟು ಹೋಗಿ ಅಂತ ಹೇಳ್ತಾನೆ. ಯೆಹೋವನು ಈ ನಗರವನ್ನು ನಾಶ ಮಾಡಲಿದ್ದಾನೆ ಅಂತ ಸಹ ಹೇಳ್ತಾನೆ. ಆದ್ರೆ ಅವನು ತನ್ನ ಅಳಿಯಂದ್ರ ಕಣ್ಣಲ್ಲಿ ಹಾಸ್ಯಗಾರನಂತೆ ಕಾಣಿಸಿದನು. ಈ ದಿನಗಳವರೆಗೂ ನಾವು ಆದಿಕಾಂಡ 19ನೇ ಅಧ್ಯಾಯವನ್ನು ಓದಿದಾಗ ಲೋಟನಿಗೆ 2 ಹೆಣ್ಣು ಮಕ್ಕಳು ಮಾತ್ರ, ಅವನ ಹೆಂಡತಿ ಮಾತ್ರ ಇದ್ರು ಅಂತ ನಾವು ಭಾವಿಸಿದ್ದೀವಿ. ಆದ್ರೆ ಯಹೂದ್ಯದ ರಬ್ಬಿಗಳು ಲೋಟನಿಗೆ ಒಟ್ಟು 4 ಹೆಣ್ಣು ಮಕ್ಕಳು ಇದ್ರು ಎಂದು ವ್ಯಾಖ್ಯಾನಿಸ್ತಾರೆ. ಯಹೂದಿ ಗ್ರಂಥದಲ್ಲಿ ನಾನು ಆದಿಕಾಂಡ 19ನೇ ಅಧ್ಯಾಯದ 14ನೇ ವಚನವನ್ನ ಇಬ್ರೂ ಭಾಷೆಯಲ್ಲಿ ನೋಡಿದಾಗ, ಕನ್ನಡ ಭಾಷೆಯಲ್ಲಿ ಮತ್ತೆ ಅದನ್ನ ನೋಡುವಾಗ ಒಂದು ವಿಷಯವನ್ನ ಗಮನಿಸಬಹುದು. ಇಬ್ರೂ ಭಾಷೆಯಲ್ಲಿ ಆ ವಚನದ ಮೂಲ ಅನುವಾದವನ್ನು ನೋಡಿದ್ರೆ, ನೀವು ಈ 14ನೇ ವಚನದ ಇಂಗ್ಲಿಷ್ ಅನುವಾದವನ್ನು ನೋಡಿ, ಇಬ್ರುವಿಂದ ಬಂದಂತಹ ಅನುವಾದವನ್ನು, ಅದು ಅವನ ಹೆಣ್ಣು ಮಕ್ಕಳನ್ನು ಮದುವೆಯಾಗಿದ್ದವರು ಎಂದು ಹೇಳ್ತದೆ. ಮದುವೆಯಾದ ಹೆಣ್ಣು ಮಕ್ಕಳು ಮತ್ತು ಅಳಿಯಂದರು ಸಹ ಸೊದೋಮ್ ಪ್ರದೇಶದಲ್ಲಿದ್ದರು. ಈ ದಿನಗಳವರೆಗೂ ಲೋಟನಿಗೆ 2 ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ ಎಂದು ನಾವು ಭಾವಿಸಿದ್ದೀವಿ. ಆದ್ರೆ ಈಗ ಆಶ್ಚರ್ಯಕರವಾಗಿದೆ ಅಲ್ವಾ? ಆದರೆ ಅವನಿಗೆ 4 ಜನ ಹೆಣ್ಣು ಮಕ್ಕಳಿದ್ರು ಅಂತ ಯಹೂದಿ ರಬ್ಬಿಗಳೇ ಹೇಳ್ತಾರೆ. ಅವರಲ್ಲಿ 2 ಮದುವೆಯಾಗಿದ್ದವರು, ಆದರೆ ಅವರು ಲೋಟನನ್ನು ಗೇಲಿ ಮಾಡಿದರು. ಅವನ ಹೆಣ್ಣು ಮಕ್ಕಳು ಸಹ ಲೋಟನ ಮಾತನ್ನು ಕೇಳದೆ ತಮ್ಮ ಗಂಡಂದಿರೊಂದಿಗೆ ಉಳಿಯಲು ನಿರ್ಧರಿಸಿದರು. ದೇವದೂತರು ಲೋಟನ ಕುಟುಂಬವನ್ನು ಕಳುಹಿಸಿ ಹಿಂತಿರುಗಿ ನೋಡದೆ ಓಡಿ ಹೋಗಲು ಹೇಳಿದರು. ಆಗ ಲೋಟ ದೇವದೂತರೊಂದಿಗೆ ಹತ್ತಿರದ ಚೋಗೋರ್ ಎಂಬ ಪ್ರದೇಶಕ್ಕೆ ಹೋಗುವುದಾಗಿ ಬೇಡಿಕೊಳ್ತಾನೆ. ದೇವದೂತರು ಅವನ ಬೇಡಿಕೆಗೆ ಒಪ್ಕೊಳ್ತಾರೆ. ದೇವದೂತರು ಹೇಳಿದಂತೆ ಲೋಟ ಮತ್ತು ಅವನ ಕುಟುಂಬ ಹಿಂತಿರುಗಿ ನೋಡ್ಲಿಲ್ಲ. ವಿಪರೀತ ಶಾಖದಿಂದ ಬೆಂಕಿಯ ಜ್ವಾಲೆಗಳು ಆ ಪ್ರದೇಶದ ಮೇಲೆ ಬೀಳ್ತಾ ಇದ್ವು. ಮನೆಗೆ ಬೆಂಕಿ ಹೊತ್ಕೊಂಡಿದೆ. ಬೆಂಕಿಯ ಗಂಧಕ ಜನರ ಮೇಲೆ ಬೀಳ್ತಾ ಇದೆ ಮತ್ತು ಜನರು ಅಳ್ತಾ ನರಳಾಡ್ತಾ ಕೂಗಾಡ್ತಾ ಇದ್ದಾರೆ. ಏಕೆಂದ್ರೆ ಅವರು ಬೆಂಕಿಯಲ್ಲಿ ಸುಡುವ ನೋವನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ನೋವಿನಿಂದ ಕೂಗುತ್ತಿದ್ದ ತಮ್ಮ ಹೆಣ್ಣು ಮಕ್ಕಳ ಧ್ವನಿಯನ್ನು ಕೇಳಿದ ತಾಯಿ ನಿಜವಾಗಿ ಅವರನ್ನು ನೋಡಲು ಹಿಂತಿರುಗಿದಳು. ಲೋಟನ ಹೆಂಡತಿ ಯಾವುದೇ ಕೆಟ್ಟ ಆಲೋಚನೆಯಿಂದ ಹಿಂತಿರುಗಲಿಲ್ಲ. ಬೆಂಕಿಯ ಗಂಧಕದಲ್ಲಿ ಸುಡುತ್ತಿದ್ದ ತನ್ನ ಮಕ್ಕಳಿಗಾಗಿ ಅವಳು ಹಿಂತಿರುಗಿದಳು. ಬಹುಶಃ ತನ್ನ ಹೆಣ್ಣು ಮಕ್ಕಳನ್ನು ಕಳೆದುಕೊಳ್ಳುವ ಪ್ರೀತಿಯು ಅವಳನ್ನು ಹಿಂತಿರುಗುವಂತೆ ಮಾಡಿರಬಹುದು. ಕಡೆಯ ದಿನಗಳಲ್ಲಿ ಯೇಸು ಕ್ರಿಸ್ತನನ್ನು ನೆನಪಿಟ್ಟುಕೊಳ್ಳುವುದೇ ಸಹ ಇದೇ ವಿಷಯ. ಲೋಟನ ಹೆಂಡತಿಯ ಉದ್ದೇಶವು ದೇವರ ವಾಕ್ಯವನ್ನು ನಂಬದಂತೆ ಮಾಡಿತು. ಹಿಂತಿರುಗಿ ನೋಡಬೇಡಿ ಎಂದು ದೇವದೂತರು ಹೇಳಿದ ಮಾತುಗಳನ್ನು ಅವಳು ನಂಬಲಿಲ್ಲ. ಲೋಟ ಮತ್ತು ಅವನ ಹೆಂಡತಿ ಹಿಂತಿರುಗಿ ನೋಡಬಾರದು ಎಂಬ ಉದ್ದೇಶದಿಂದ ಸೊದೋಮ್ ಪ್ರದೇಶದಿಂದ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಲೋಟನ ಹೆಂಡತಿ ಯಾವುದೇ ಕಾರಣಕ್ಕಾಗಿ ಹಿಂತಿರುಗಿ ನೋಡಿದ್ರು, ಲೋಟನ ಹೆಂಡತಿ ತನ್ನ ಹೆಣ್ಣು ಮಕ್ಕಳ ಮೇಲಿನ ಪ್ರೀತಿಯಿಂದನೂ ಹಿಂತಿರುಗಿ ನೋಡಿದಿರಬಹುದಲ್ವಾ? ಆದರೆ ದೇವರು ಹೇಳಿದ್ದು ಹಿಂತಿರುಗಿ ನೋಡಬಾರದು ಎಂದು. ಈ ಕಡೆ ದಿನಗಳಲ್ಲಿ ಜನರ ಜೀವನವೂ ಸಹ ಹೀಗೆ ಬದಲಾಗಿದೆ. ದೇವರಿಗಾಗಿ ಬದುಕಿ ಯಾವುದಕ್ಕಾಗಿನೋ ಅವ್ರು ಸಾಯ್ತಾ ಇದ್ದಾರೆ. ಆದ್ರೆ ನಮಗೆ ಎಲ್ಲವೂ ದೇವರ ವಾಕ್ಯನೇ ಮತ್ತು ಈ ಜೀವನ ಕೂಡ ಯೇಸು ಕ್ರಿಸ್ತನಿಗಾಗಿಯೇ. ಆದ್ರೆ ಈಗ ಕ್ರೈಸ್ತ ಜೀವನವು ಒಂದು ರೀತಿ ರಾಜಿ ಜೀವನ ಆಗೋಗ್ಬಿಟ್ಟಿದೆ. ಅವರು ತಮ್ಮ ಆಸೆಗಳಿಗಾಗಿ ದೇವರ ವಾಕ್ಯವನ್ನೇ ಬದಿಗಿಡ್ತಾ ಇದ್ದಾರೆ.
ಲೋಟನ ಹೆಂಡತಿ ಹಿಂತಿರುಗಿ ನೋಡಿದಂತೆ ದೇವರ ಮಕ್ಕಳು ಎಂದು ಹೇಳಿಕೊಳ್ಳುವಂತ ಅನೇಕ ಜನರು ದೇವರು ಅವನನ್ನು ಬಿಡುಗಡೆ ಮಾಡಿದ ಪಾಪದ ಅಭ್ಯಾಸಗಳಿಗೆ, ಸ್ಥಳಗಳಿಗೆ, ಇತರ ಪದ್ಧತಿಗಳಿಗೆ ಮತ್ತೆ ತಿರುಗ್ತಾ ಇದ್ದಾರೆ. ನಾವು ದೇವರ ವಾಕ್ಯವನ್ನು ನಂಬದೆ ಬದುಕಿದ್ರೆ ಈ ದೇಹವು ಜಗತ್ತಿನ ಮೇಲೆ ಬರಲಿರುವಂತಹ ಉಪದ್ರವಗಳ ಸಮಯದಲ್ಲಿ ಎದುರಿಸಬೇಕಾಗುತ್ತೆ. ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯೇಸು ಕ್ರಿಸ್ತನ ಮರಣ ಅತಿ ಶೀಘ್ರದಲ್ಲೇ ನಡೆಯಲಿಕ್ಕಿದೆ. ಅಂದು ಸೊದೋಮ್ ಮತ್ತು ಗೊಮೋರ ಪಟ್ಟಣವು ನಾಶನದಲ್ಲಿದ್ದ ಹಾಗೆ, ಪಾಪದಲ್ಲಿ ತುಂಬಿದ ಹಾಗೆ ಈಗಿರುವಂತಹ ಈ ಪ್ರಪಂಚವು, ಈ ಲೋಕವು ಹದಗೆಟ್ಟಿದೆ. ಆತನ ಮರಣವು ಶೀಘ್ರವೇ ಇದೆ. ಅಂದು ಲೋಟನ ಕುಟುಂಬವನ್ನು ಕಾಪಾಡಲಿಕ್ಕೆ ದೇವದೂತರು ಬಂದ ಹಾಗೆ ನಮ್ಮನ್ನ ಕಾಪಾಡಲಿಕ್ಕೆ, ನಮ್ಮನ್ನ ರಕ್ಷಿಸ್ಲಿಕ್ಕೆ ಉಪದ್ರವಗಳು, ಬಾಧೆಗಳು ಬರುವುದಕ್ಕಿಂತ ಮುಂಚೆನೆ ನಮ್ಮನ್ನ ಕೊಂಡೊಯ್ಯಲಿಕ್ಕಾಗಿ ರಾಜಾದಿರಾಜನು, ರಕ್ಷಕನು, ಹೊಡೆಯನಾಗಿರುವಂತ ಯೇಸು ಕ್ರಿಸ್ತನು ಮತ್ತೊಮ್ಮೆ ಆತನ 2ನೇ ಬರಣದಲ್ಲಿ ಬರಲಿಕ್ಕಿದ್ದಾರೆ. ಈಗ ನಾನು ನಿಮಗೆ ಕೇಳುವಂತ ಪ್ರಶ್ನೆ, ನೀವು ಲೋಟನ ಹೆಂಡತಿಯಾಗಿ ಮತ್ತೆ ಹಿಂತಿರುಗಿ ನೋಡ್ತೀರಾ? ಅಂದ್ರೆ ನಮ್ಮ ಪಾಪ, ದುರಭ್ಯಾಸ, ಪೂರ್ವ ಸ್ವಭಾವಗಳಿಂದ ಹಿಂತಿರುಗಿದಂತ ನಾವು ಮತ್ತೆ ಅದೇ ವಿಷಯಕ್ಕೆ ನಾವು ತಿರುಗಿ ಬೀಳ್ತೇವಾ? ಇನ್ನು ನಾವಿದನ್ನು ಯೋಚಿಸಬೇಕಾಗಿದೆ. ಲೋಟನ ಹೆಂಡತಿಯಾಗಿ ಹಿಂತಿರುಗಿ ನೋಡ್ತೇವಾ? ಇಲ್ಲ ಕ್ರಿಸ್ತನು ನಮಗೆ ಕೊಟ್ಟಂತ ಆಜ್ಞೆ, ಉಪದೇಶಗಳನ್ನ ಪಾಲಿಸಿ ಆತನಿಗಾಗಿ ನಾವು ಕಾಯ್ತೇವಾ? ಈ ವಿಡಿಯೋದ ಮುಖಾಂತರ ದೇವರು ನಮ್ಮನ್ನು ಆಶೀರ್ವದಿಸಲಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಾನು ನಿಮ್ಮನ್ನ ಸಂಧಿಸ್ತೇನೆ. ದೇವರ ಕೃಪೆ, ಪ್ರೀತಿ ನಮ್ಮೆಲ್ಲರ ಸಂಗಡ ಸದಾಕಾಲ ಹಾಗೆ ಇರಲಿ. ಆಮೇನ್.